ಇದು ನಮ್ದು ಅನ್ಕೊಂಡ್ರ? ಇದು ನಮ್ದಲ್ಲ, ಇದು ನಮ್ದು. ನಗು ಬರ್ಲಿಲ್ವಾ? ನೋಡಿ ಫ್ರೆಂಡ್ಸ್, ವೀಕೆಂಡ್ ಅಂತ ರೆಸ್ಟ್ ಮಾಡೋಣ ಅನ್ಕೊಂಡ್ರೆ, ಮಲ್ಕೊಳ್ಳೋಣ ಅನ್ಕೊಂಡ್ರೆ, ಶಾಪಿಂಗ್ ಹೋಗೋಣ ಅನ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಂತ ಟಾರ್ಚರ್ ಕೊಡ್ತಾ ಇದಾರೆ ನೋಡಿ. ಏನಿಲ್ಲ ಫ್ರೆಂಡ್ಸ್, ಇವನು ಮಲ್ಕೊಳಲ್ಲ, ಊರೆಲ್ಲ ಸುತ್ತ. ಯಾರೋ ಏನೋ ಆಗಿದೆ, ಯಾರಿಗೂ ಏನಾಗಿದೆ? ಇರು ನೋಡೋಣ ಪಾಪ. ಏನಾಯ್ತು? ಹುಡುಗ ಸಮೇತ ನರ ಹಂಗೆ ಬಿದ್ದು. ಯಾರಿಗೇನಾಯ್ತಾ? ನೀವೊಬ್ರೇ ಇದ್ದಿದ್ದು ಬೈಕಲ್ಲಿ? ಅವ್ರೊಬ್ರೇ ಇದ್ದಿದ್ದು ಅಷ್ಟೇ. ನಾವು ಯೂಟರ್ನ್ ತಗೊಂಡು ಜಸ್ಟ್ 2 ಸೆಕೆಂಡ್ ಆಗಿತ್ತು ಅಷ್ಟೇನೆ, ದಪ್ಪ ಅಂತ ಮರ ಬಿತ್ತು. ದೊಡ್ಡ ಅನಾಹುತ ಆಗೋದ್ರಿಂದ ತಪ್ಪಿಸ್ಕೊಂಡ್ವಿ, ಇಲ್ಲ ಅಂದ್ರೆ ಅಷ್ಟೇ ಕತೆ ನಮ್ದು. ಪುಣ್ಯಕ್ಕೆ ಸಂಡೇ ಇರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಯಾರ ಜೀವಕ್ಕೇನೂ ಹಾನಿ ಆಗಿಲ್ಲ. ನೋಡ್ರಿ, ಸಾಯಂಕಾಲ ಬರೋಷ್ಟ್ರಲ್ಲಿ ಹಿಂಗೆಲ್ಲ ಸೈಡಿಗೆ ಎತ್ತಾಕಿದ್ರು. ಮಳೆಗಾಲದಲ್ಲೆಲ್ಲ ಮರಗಳು ಹಿಂಗೆಲ್ಲ ಬೀಳ್ತಿರ್ತವೆ, ಹುಷಾರಾಗಿ ಡ್ರೈವ್ ಮಾಡಿ, ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಲೈಕ್, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.